ಈಗ ನಮಗೆ ಭಾಷೆಯ ಒಂದು ಯಾವುದೇ ಬೌಂಡ್ರಿ ಇಲ್ಲ ನನಗೆ. ನಾನು 5 ಸಿನಿಮಾ ಮಾಡೋಕ್ಕೆ ಹೊರಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕಿತ್ತು. ನಾನು ಆಗ ಕತೆಗಳು ಕೇಳ್ತಿದ್ದೆ, ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ. ಆಫ್ಟರ್ ಕಬ್ಜಾ ನಾನು ಒಂದು 6 ತಿಂಗಳು ಬರೀ ಕತೆಗಳು ಕೇಳ್ತಿದ್ದೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು ಸರ್ ರಾಜಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅಂತ, ಅವರು ಬಂದು ನನಗೆ ಪರಿಚಯ ಇಲ್ಲ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅವರು ನನ್ನ ಹತ್ರ ಡೈರೆಕ್ಟ್ ಮಾಡಬೇಕಿತ್ತು. ಪಾಪ ನನ್ನ ಹತ್ರ ಒಂದು ಕಬ್ಜಾ 4 ವರ್ಷ ಕೆಲಸ ಮಾಡಿದರು. ನೀನು ಕತೆ ಹೇಳಂದ್ರೆ ಯಾರನ್ನ ಕರ್ಕೊಂಬರ್ತೀಯಲ್ಲ ಅಂದ. ಇಲ್ಲ ಸರ್ ಒಂದು ಕೇಳಿ ಸರ್ ಅಂದರು. ಇವರು ಬಂದರು, ಒಂದು ಕತೆ ಹೇಳಿದ್ರು ಸರ್. ಫಸ್ಟು ಲೈನ್ ಹೇಳಿದ ತಕ್ಷಣವೇ ನಾನು ಇನ್ನೇನು ಹೇಳಿದ್ದು, ನನಗೆ ಲೈನ್ ನಾನು ಯಾವಾಗಲೂ ಹೇಳೋದು, ಸಾಂಗ್ ಆಗಲಿ ಕತೆ ಆಗಲಿ ಲೈನ್ ಹೇಗಿದೆ ಅಂತ ನಾನು ಚಂದ್ರು ಹುಡ್ಕೋದು. ಫಾರ್ ಎಕ್ಸಾಂಪಲ್ ಐ ಲವ್ ಯು ಅಲ್ಲಿ ಮಾತನಾಡಿ ಮಾಯವಾದೆ ನಿಂಗೆ ಕಾದನ ಅಷ್ಟೇ ಹೇಳಿದವರು. ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ನೋಡಿದ್ರು ಡಾಕ್ಟರ್ ಅವರು. ಸರ್ ನಾನು ಇರ್ತೀನಿ ಮಾಡಿ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದೆ, ಕಿರಣ್ ತೋಟಂಬೈಲು. ಇವ್ರ ಲೈನ್ ಕೇಳಿ ಇವರು ಡೈರೆಕ್ಟ್ ಮಾಡ್ತಾರ, ಇವ್ರು ಯಾವ ಸಿನಿಮಾ ಮಾಡಿದ್ದೀರಾ ಏನೂ ಹೇಳಿಲ್ಲ. ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಸರ್, ಕತೆನೂ ಬೇಕಾದ್ರೆ ಕೊಡ್ತೀನಿ ಅಂದರು. ನೀನು ಕತೆ ಬೇಡ, ನೀನು ಫೀಲ್ ಮಾಡಿದ್ಯಾ, ಕರೆಕ್ಟಾಗಿ ಕೆಲಸ ಮಾಡೋದು 6 ತಿಂಗಳು ಒಂದು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡುವಂತ ಕೂರಿಸಿ ಮಾಡಿದೆ. ಅಂದರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಇವತ್ತಿಗೂ ಅವ್ರದ್ದು ಯಾವ ಊರು, ಅವ್ರು ಎಲ್ಲಿಯವರು ನನಗೆ ಗೊತ್ತಿಲ್ಲ. ನಾವೊಂದು ರೂಮ್ ಕೊಟ್ಟಿದ್ದೆ, ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ, ಇಲ್ಲೇ ಇದ್ದಾರೆ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.